ಹೀಗಾಗಿ ಬೆಳಗಾವಿಯಲ್ಲಿ ಮೊದಲು ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಅಂದರೆ ಪರ್ಟಿಕ್ಯುಲರ್ಲಿ ಬೆಳಗಾವಿ, ಆಮೇಲೆ ನಿಪ್ಪಾಣಿ, ಖಾನಾಪುರ, ಇಲ್ಲಿ ಕರ್ನಾಟಕದವರು ನಾವು ಕನ್ನಡದ ಅದಿವಿಲ್ಲ ಅನ್ನೋಂಥ ಸಮಸ್ಯೆ ಬರ್ತೈತಿ. ಕನ್ನಡ ಬಂದವರು ಮರಾಠಿ ಮಾತಾಡ್ತಾರೆ ಅವ್ರು ಕೂಡ. ದುರ್ದೈವ ಏನಂದ್ರೆ ನಾವು ಟ್ರೈನಾಗ ನೋಡ್ತಿರ್ತೀವಿ ಕೆಲವು ನಮ್ಮ ಜನ ಅವರು ಕನ್ನಡ ಮಾತಾಡಿ ಇವ್ರು ಮರಾಠಿ ಮಾತಾಡ್ತಾರೆ. ಅದಕ್ಕೆ ಬೆಳಗಾವಿಯಲ್ಲಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಬೆಳಗಾವಿ ಜನರಿಗೆ ನಾವೆಲ್ಲ ಬೆಂಬಲ ಕೊಡಬೇಕು. ಮತ್ತು ಬೆಳಗಾವಿಯಲ್ಲಿ ಏನು ಕನ್ನಡ ಪರವಾಗಿ ಹೋರಾಟ ಮಾಡ್ತಾರೆ, ಸರ್ಕಾರ ಅವ್ರಿಗೆ ಯಾವುದೇ ರೀತಿಯಿಂದ ಅನಾನುಕೂಲತೆ ಮತ್ತು ಅವ್ಯವಸ್ಥೆಯನ್ನು ಮಾಡಬಾರ್ದು. ಅವ್ರಿಗೆ ಸ್ವಲ್ಪ ಹೆಚ್ಚು ಸಹಕಾರವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಅದೇ ಇದೇ ನಮ್ಮಲ್ಲಿ ದುರ್ದೈವ ಏನಂದ್ರೆ ನಮಗೆ ವೈರಿಗಳು, ನಮ್ಮವರ ವೈರಿಗಳು. ಈಗ ಕರ್ನಾಟಕದಾಗ ಮತ್ತು ಇವ್ರು ಹೋರಾಟ ಮಾಡಿದ್ರೆ ಮಹಾರಾಷ್ಟ್ರದಾಗ ನೋಡಿ ಏನಾರು ಮಾಡ್ಯಾರ. ಮಹಾರಾಷ್ಟ್ರದಾಗೆಲ್ಲ ಅವರು MS ಅವ್ರು ಹೋರಾಟ ಮಾಡಿದ್ರೆ ಏನು ಮಾಡೋದಿಲ್ಲ. ಇಲ್ಲೇ ಬೆಳಗಾವಿದಾಗ MS ಹೋರಾಟ ಮಾಡಿ ಸುಮ್ಮನೆ ಇರ್ತಾರೆ ಇವರು. ಅದಕ್ಕೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಥರ ಈ ಕನ್ನಡ ಚಳವಳಿಗಾರ ಮೇಲೆ ಕೇಸ್ ಹಾಕಿದ್ರೆ ಅದನ್ನು ಇಮ್ಮಿಡಿಯೇಟ್ಲಿ ತಗೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋ ಒತ್ತಾಯ ಮಾಡ್ತಾನೆ. ನಾನು ಸಾಧ್ಯ ಆದರೆ ನಾಳೆ ನಾಡ್ದು 27ನೇ ತಾರೀಕು ಮುಖ್ಯಮಂತ್ರಿ ಭೇಟಿಯಾಗಿ ವಿಷಯ. ಶಾಸಕರುಗಳು ಬಹುತೇಕ ಎಲ್ಲರೂ ಈ ಮಾಧ್ಯಮಗಳ ಬಂದ ಮೇಲೆ ಅಂದರೆ ಶಾಸಕರುಗಳು ಯಾರು ಸ್ಪಂದನೆ ಕೊಡ್ತಾ ಇಲ್ಲ ಕನ್ನಡಿಗರಿಗೆ ಅಂತ ಹೇಳಿ ನಾನು ಹೇಳೋದು ಸ್ವಲ್ಪ ತಪ್ಪು ಅನ್ನಿಸ್ತದೆ. ಎಲ್ಲರೂ ಹೋಟಿನ ರಾಜಕಾರಣ ಮಾಡ್ತಾರೆ. ಅದೆಲ್ಲ ಭಾಳ ದೊಡ್ಡದಾಗೈತೆ. ಅದು ನಾನು ಸಭಾಪತಿಯಾಗಿ ಹೇಳೋದು ಬೇಡ, ನಿಮ್ಗೆ ನಾನು ಬೇರೆ ಹೇಳ್ತೀನಿ. ಒಟ್ಟಾರೆ ಏನಂದ್ರೆ ನಮ್ಮ ರಾಜಕೀಯ, ನಮ್ಮ ಇಲೆಕ್ಷನ್ನೆಲ್ಲ ಬಿಟ್ಟು ಕರ್ನಾಟಕದ ಹೆಬ್ಬಾಗಿಲಿರುವಂಥ ಬೆಳಗಾವಿಯಲ್ಲಿ ಈ ಥರ ನಡೀತೈತೆ ಅಂದರೆ ಇದನ್ನು ಹತ್ತಿಕ್ಕುವಂಥ ಕೆಲಸ ಸರ್ಕಾರ ಮಾಡಬೇಕು. ಸರ್, ಈಗ ಅಂದರೆ ಈ ಹಿಂದಿನ ಕೂಡ ಸಮಾಜ ಈ ರೀತಿ ಶಾಂತಿ ಕದಡುವಂಥ ಪಕ್ಷಗಳು ಇರ್ಬೋದು ಮತ್ತು ಸಂಘಟನೆ ಬ್ಯಾನ್ ಮಾಡಿದೆ ಕೇಂದ್ರ ಸರ್ಕಾರ. MS ಕೂಡ ಬ್ಯಾನ್ ಮಾಡಬೇಕಂತ ಭಾಳ ವರ್ಷಗಳಿಂದ ಒಂದು ಕೂಗಿದೆ. ಮಾಡಬೇಕು, ನಮ್ಮಲ್ಲಿ ಮಾಡ್ಬೇಕು. ಯಾಕೆ ಮಾಡಬಾರ್ದು? ಇವ್ರನ್ನ ಮಾಡೋಕೆ ಹೊಂಟಾರೆ ಇವರು. ಇಂಥವ್ರು ಮಾಡಲಿ. ಇವರು ದೇಶದ್ರೋಹ ಕೆಲಸ ಮಾಡುವಂಥವ್ರು ಬೆಳಗಾವಿ ನಮ್ಮ ರಾಜ್ಯದಲ್ಲಿ ಇದ್ದು ನಮ್ಮದ ಅನ್ನ ನೀರು ಕುಡಿದು ಇಲ್ಲ ಮಾಡಿ ನಮ್ಗೆ ದ್ರೋಹ ಮಾಡ್ತಾರೆ. ಅಂಥವ್ರನ್ನೆಲ್ಲ ಸರ್ಕಾರ ಕಟ್ಟುನಿಟ್ಟಾದ ಕ್ರಮ ತಗೋ ಬ್ಯಾನ್ ಮಾಡೋಕ್ಕಿಂತ ಮುಂದೆ ನೋಡಬಾರ್ದು. ಸರ್ಕಾರ ಮಾಡಲಿ. ಹಾರಾಡಿದ್ದವರು ಎಜುಕೇಷನ್ ಮಿನಿಸ್ಟರ್ದಾಗ ಮರಾಠಿ ಶಾಲೆಗಳು ಬುಕ್ ಬಂದ್ ಮಾಡಿದ್ದೆ. ಅವ್ರು ನಮ್ಮ ಶಾಲೆಗಳನ್ನ ಬಂದ್ ಮಾಡಿದ್ದೆ. ಮುಂಬೈದಾಗ ಮಾಡಿದ್ದೆ. ಕಡೆಗೆ ಅವರೆಲ್ಲ ಹಿಂದೆ ತಕ್ಕೊಂಡು ಬುಕ್ ಕೊಟ್ಟಾಗ ನಾ ಕೊಟ್ಟೆ. ಈಗ ನಿಮ್ಗೆ ಖಾನಾಪುರದಾಗ ನಾವು ಕನ್ನಡ ಹೈಸ್ಕೂಲ್ ಕೊಟ್ಟರೆ ಹೈಸ್ಕೂಲ್ ನಡೆಸ್ಕೊಡ್ಲಿಲ್ಲ. ಅಲ್ಲಿ ಹೈಸ್ಕೂಲ್ ಬಂದ್ ಮಾಡಿದ್ರು. ಅಲ್ಲಿ B1 ಹೊಡೆದ್ರು. ಇವೆಲ್ಲ ಇವ್ರನ್ನ ಯಾವುದೇ ಸರ್ಕಾರ, ಈ ಸರ್ಕಾರ, ಎಲ್ಲ ಸರ್ಕಾರ ಇವ್ನ ತಲೆ ಮೇಲೆ ಕುಂದಿಸ್ಕೋತಾರೆ. ಮಾಡಬೇಕಲ್ರಿ. ನಾ ಮಾಡೀನಿ, ನೀವು ತೆಗೆದು ನೋಡಿರಿ. ನಾ ಅವತ್ತಿದ್ದಾಗ ನಾ ಬೇಕಾದ ಮಾಡಿದೆ. ಹೌದು, ದೊಡ್ಡ ಇಶ್ಯೂ ಆಗ್ತದೆ. ನಾನು ಎಲ್ಲೇ ಇದಕ್ಕೆ ಇಲ್ಲೇ ಸೋಲಾಪುರಕ್ಕೆ ಯಾವುದೋ ಕಾರ್ಯಕ್ರಮ ಆದಾಗ ಅಲ್ಲಿಯೂ ನನ್ನ ಬಾಯ್ಕಾಟ್ ಮಾಡಿದ್ರು. ಮಾಡ್ಲತ್ತ ಇದೆ. ನಾ ಅಲ್ಲಿ ಹೇಳಿ ನಾವು ಹೇಳ್ತೀವಿ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ನಮ್ಮ ಅಣ್ಣ ಉಂಡು ನಮ್ಮ ನೀರು ಕುಡಿದು MS ಮಾಡುವಂಥ ಮಹಾರಾಷ್ಟ್ರಕ್ಕೆ ನಮ್ಮಲ್ಲಿ ಅದಕ್ಕೆ ಇನ್ನು ಸೋಲಾಪುರದಾಗ ಅದನ್ನು ಆಮೇಲೆ ಇದನ್ನು ಮಾಡಿದರು. ಒಟ್ಟಾರೆ ನಮ್ಮ ಸರ್ಕಾರ ಬಿಗು ಆದಂಥ ಕ್ರಮ ತಗೋಬೇಕು. ತಪ್ಪಂದರೆ